ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ, ನೀವು ನೋಡ್ತಿರೋದು ಸುಮನ್ ಟಿವಿ ಕನ್ನಡ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ನಿವಾಸಿ 58 ವರ್ಷದ ಲಕ್ಷ್ಮೀನಾರಾಯಣ ಅವರ ಆತ್ಮಹತ್ಯೆ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನ A2 ಆರೋಪಿಯಾಗಿ ಸೇರಿಸಲಾಗಿತ್ತು. ಆದರೆ ಈಗ ಹೊರಬರ್ತಿರುವ ಮಾಹಿತಿಗಳು ಮತ್ತು ಮೃತರ ಪುತ್ರ ಮಹತೇಶ್ ಅವರ ಹೇಳಿಕೆಗಳು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಲಕ್ಷ್ಮೀನಾರಾಯಣ ಮತ್ತು ರಾಜೀವ್ ಗೌಡ ಅವರ ನಡುವೆ ಯಾವುದೇ ನೇರ ವ್ಯವಹಾರ ಅಥವಾ ಸಂಬಂಧವೇ ಇರಲಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಹಾಗಾದರೆ ರಾಜೀವ್ ಗೌಡರ ಹೆಸರು FIRಗೆ ಹೇಗೆ ಬಂತು? ಇದರ ಹಿಂದೆ ಯಾರದ್ದಾದ್ರೂ ಪ್ರಭಾವ ಅಥವಾ ಒತ್ತಡ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ಇಂದಿನ ವರದಿ. ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ಲಕ್ಷ್ಮೀನಾರಾಯಣ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಜಿಲ್ಲೆಯಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಪ್ರಕರಣ ದಾಖಲಾದ ಬಳಿಕ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನ A2 ಆರೋಪಿಯಾಗಿ ಉಲ್ಲೇಖಿಸಲಾಗಿತ್ತು. ಇದೇ ಆಧಾರದ ಮೇಲೆ ಹಲವು ಮಾಧ್ಯಮಗಳಲ್ಲಿ ವರದಿಗಳು ಪ್ರಸಾರವಾಗಿದ್ವು. ಆದರೆ ಇದೀಗ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮೃತ ಲಕ್ಷ್ಮೀನಾರಾಯಣ ಅವರ ಪುತ್ರ ಮಹತೇಶ್ ನೀಡಿರುವ ಇತ್ತೀಚಿನ ಹೇಳಿಕೆಯಲ್ಲಿ ರಾಜೀವ್ ಗೌಡ ಮತ್ತು ತಮ್ಮ ತಂದೆಯ ನಡುವೆ ಯಾವುದೇ ನೇರ ಸಂಬಂಧ ಇರಲಿಲ್ಲ ಎನ್ನುವ ಸಂಗತಿ ಬೆಳಕಿಗೆ ಬಂದಿದೆ ಎನ್ನಲಾಗ್ತಿದೆ. ನನ್ನ ಹೆಸರು ಮೋಹನ್ ಅಂದ್ಬಿಟ್ಟು ಹಂಡಿಗನಾಳ. ನಮ್ಮ ತಂದೆಯವರು ಮೊನ್ನೆ ಡೆತ್ತಾಗಿದ್ದಾರೆ. ಇದ್ರ ಕೇಸ್ ಸಂಬಂಧಪಟ್ಟಂತೆ ಟಿವಿಗಳಲ್ಲೆಲ್ಲ ವರದಿಯಾಗಿತ್ತು. ಆ ವರದಿಗಳಲ್ಲಿ ಆರೋಪಿಗಳು ರಾಜೀವ್ ಗೌಡ್ರು ಅಂತಲೂ ಸೇರಿಸಿದ್ದಾರೆ. ಆದರೆ ನಮ್ಮ ಜಮೀನು ನಾವು ಅಗ್ರಿಮೆಂಟ್ ಮಾಡಿಕೊಂಡು ರಾಜ್ಕುಮಾರ್ ಅವರು ನಮ್ಮಪ್ಪ ವ್ಯವಹಾರ ಏನಿದ್ರೂ ರಾಜ್ಕುಮಾರ್ ಹತ್ರ ಮಾಡಿದ್ದಾರೆ. ರಾಜೀವ್ ಗೌಡ ಹತ್ರ ಏನು ವ್ಯವಹಾರ ಮಾಡಿಲ್ಲ. ಆದ್ದರಿಂದ ಇದಕ್ಕೂ ಅವ್ರದ್ದು ಏನು ಸಂಬಂಧ ಇಲ್ಲ. ಸರ್, ರಾಜೀವ್ ಗೌಡ್ರಿಗೆ ಇದು ಸಂಬಂಧ ಇಲ್ಲ ಅಂದಮೇಲೆ FIR ಕಾಪಿಯಲ್ಲಿ ಅಕ್ಯೂಸ್ ನಂಬರ್ 2 ಅಂತ ಯಾಕೆ ಬಂತು ಸರ್? FIR ಕಾಪಿ ಅಕ್ಯೂಸ್ ನಂಬರ್ 2 ಅಂತ ನಾನು ಅಷ್ಟೊಂದು ಇದು ಆ ಕೇಸಿಗೆ ಗಲ್ಬಿಲಿ ನಮ್ಮಪ್ಪ ತೀರೋಗಿರೋ ಆ ಟೆನ್ಷನಲ್ಲಿ, ಯಾಕಂದರೆ ಅವರು 20 ಕುಂಟೆ ಅದರಲ್ಲಿ ತಗೊಂಡಿದ್ದಾರೆ ಅಂದ್ಬಿಟ್ಟು ಇದು ಇರ್ಬೋದು ಅಂತ ಇದು ಮಾಡಿದ್ದೆ. ಬಟ್ ಆದರೆ ನಮ್ಮಪ್ಪ ಏನಿದ್ರು ವ್ಯವಹಾರ ರಾಜ್ಕುಮಾರ್ ಹತ್ರ ಅಗ್ರಿಮೆಂಟ್ ಮಾಡಿಕೊಟ್ರು, ಅವ್ರ ಹತ್ರ ಮಾಡಿರೋದು. ರಾಜೀವ್ ಗೌಡರು ನಮ್ಮಪ್ಪಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಏನಿಲ್ಲ. ನಾವು ಮನವರಿಕೆ ಮಾಡಿಕೊಂಡು ಇವಾಗ ರಾಜೀವ್ ಗೌಡರು ಏನು ತಪ್ಪು. ಹಾಗಾದ್ರೆ ನೀವು ರಾಜೀವ್ ಗೌಡ್ರ ಮೇಲೆ ಯಾಕೆ ದೂರು ಕೊಟ್ರಿ ಅಂತ? ಅದೇ ಈಗ ನೀವು ಮೊಹಂತಿ ಅಂತ ನೀವೇ ತಾನೇ ಕಂಪ್ಲೇಂಟೆಂಟು. ಹಾಗಾದರೆ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರ ಹೆಸರು ಸಹ ಸೇರಿಸಿ ಬೆದರಿಕೆ ಹಾಕಿದರೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೇಂಟಲ್ಲಿ ದೂರಲ್ಲಿ ನಮೂದು ಮಾಡಿದ್ದೀರಿ. ಅದರ ಅನ್ವಯ ಅಂತ FIR ದಾಖಲಾಗಿದೆ. ಆಗ ನೀವು ಯಾಕೆ ಕೊಟ್ರಿ ದೂರು? ಅದೇ ರಾಜ್ಕುಮಾರ್ ಅವರು ಕೊಟ್ಟಿರೋ ಆಯಿತು ಸರ್. ಈಗ ಅವ್ರಿಗೂ ನಿಮಗೂ ಸಂಬಂಧ ಇದೆ, ಅವ್ರ ಮೇಲೆ ನೀವು ಆರೋಪ ಮಾಡ್ಬೋದಾಗಿತ್ತು. ಇವ್ರ ಹೆಸರನ್ನ ಸ್ಪೆಸಿಫಿಕ್ ಆಗಿ ಯಾಕೆ ಸೇರಿಸಿದ್ರಿ ಅಂತಕ್ಕಂಥ ಇದ್ರ ಉದ್ದೇಶ ಏನು? ಏನಾಯಿತು ಅಂತಂತಂದರೆ ರಾಜೀವ್ ಗೌಡ್ರದ್ದು 20 ಕುಂಟೆ ಇದೆ, ಮಾರಾಟ ಮಾಡಿದ್ದು 1 ಎಕರೆ. ಅದರಲ್ಲಿ ರಾಜೀವ್ ಗೌಡ್ರದ್ದು 20 ಕುಂಟೆ ಇತ್ತು, ರಾಜ್ಕುಮಾರ್ದು 20 ಕುಂಟೆ ಇತ್ತು. ಇವರಿಬ್ಬರು ಸೇರಿ ಮಾಡಿರ್ಬೋದು ಅಂತೇಳಿ ಒಂದು ಅನುಮಾನಾಸ್ಪದವಾದ ಒಂದು ಅನುಮಾನ ಇತ್ತು ಅವ್ರಿಗೆ. ಆಮೇಲೆ ರಾಜೀವ್ ಗೌಡ್ರಿಗೂ ಇವ್ರಿಗೂ ಏನು ಸಂಬಂಧ ಇಲ್ಲ ಅಂಥೇಳಿ ಅವ್ರಿಗೆ ಮನವರಿಕೆ ಆಯಿತು. ಇದ್ರದ್ದು ವ್ಯವಹಾರ ಎಲ್ಲ ಮಾಡಿರೋದು ರಾಜ್ಕುಮಾರ್ ಹತ್ರ, ರಾಜ್ಕುಮಾರ್ಗೂ ಅವ್ರ ತಂದೆಗೆ ಅಂತ ಗೊತ್ತಾದ ಮೇಲೆ ಇದು ಅವರು ಎಲ್ಲೂ ಕಂಪ್ಲೇಂಟಲ್ಲಿ ಬಿಟ್ಟರೆ ಮಾಧ್ಯಮಗಳವ್ರು ಬಂದರು, ಸುದ್ದಿಗೋಷ್ಠಿ ಆಗಿರ್ಬೋದು, ಒಂದು ಮಾಧ್ಯಮಗಳೆಲ್ಲ ಆಗಿರ್ಬೋದು, ಎಲ್ಲೂ ಏನೂ ಮಾಡಿಲ್ಲ. ರಾಜೀವ್ ಗೌಡ್ರ ಮೇಲೆ ಆರೋಪ ಮಾಡಿಲ್ಲ. ಇದು ಕಾರಣದ ಕೈಗಳು ಅವರನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ನಿಜವಾದ ಆರೋಪಿಗಳು 1,30,00,000 ರೂಪಾಯಿ ತಿಂದಾಕಿರೋರು ಅವ್ರ ಪ್ರೂಫ್ ಸಮೇತವಾಗಿದೆ. ಅವ್ರ ಮೇಲೆ ಒಂದು ಸೂಕ್ತವಾದ ಕಾನೂನು ಕ್ರಮ ಇನ್ನೂ ಕೈಗೊಳ್ತಾರೆ ಅನ್ನೋ ಭರವಸೆ 100% ಇದೆ. ನಮ್ಮ ದೊಡ್ಡಬಳ್ಳಾಪುರ ಗ್ರಾಮೀಣ ಭಾಗದ ಇವರು ಇನ್ಸ್ಪೆಕ್ಟ್ರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಸಂಡೇ ಆಗಿದೆ, ಇವತ್ತು ಮಹಾಜರ್ಗೂ ಕರೆದಿದ್ದರು, ಹೋಗಿ ಬಂದಿದ್ದೀವಿ. ನಾಳೆಯಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗಂತೂ ನ್ಯಾಯ ಸಿಗ್ತದೆ ಅನ್ನೋದು ನಂಬಿಕೆ ಇದೆ. ಈಗ ನಿಮಗೆ ದುಡ್ಡು ಬರಬೇಕಾದ್ರೆ ಯಾರ ಕಡೆಯಿಂದ ಸರ್ ಬರಬೇಕಾಗಿರೋದು? ಈಗ ನಿಮ್ಮ ರಾಜ್ಕುಮಾರ್ ಅವ್ರ ಕಡೆಯಿಂದ. ಈಗ ಅವ್ರು ಏನು ಹೇಳಿದ್ದಾರೆ? ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಥವಾ ಇಲ್ವಾ? ಏನು ಹೇಳಿದ್ದಾರೆ ಸರ್? ಈಗ ನಿಮ್ಮ ಅವ್ರ ನಡುವೆ ಮಾತುಕತೆ ಏನಾದ್ರು ಆಗಿದೆಯಾ? ದುಡ್ಡು ಯಾವುದು ಬರಬೇಕಾಗಿರೋದಿಲ್ಲ, ಬರಬೇಕಾಗಿತ್ತು ಅಂತ ಇವ್ರು ಅಂದ್ಕೊಂಡಿರೋದು. ದುಡ್ಡು ಎಲ್ಲ ಬಂದುಬಿಟ್ಟಿದೆ, ಜಮೀನು ಬಾಬತ್ತೆಲ್ಲ ಬಂದುಬಿಟ್ಟಿದೆ. ತಂದೆ ಎಲ್ಲ ವ್ಯವಹಾರ ಮಾಡ್ತಾ ಇದ್ದ. ಅವರು ಮಕ್ಕಳು ಪಾಪ ಏನೋ ತೋಟದ ಕೆಲಸ ಹಸು ಮೇಯಿಸ್ಕೊಂಡಿದ್ದವರು. ನಮ್ಮ ತಂದೆನೇ ಎಲ್ಲ ವ್ಯವಹಾರ ಇಲ್ಲ, ನಾವೇನು ಇನ್ವಾಲ್ವ್ ಆಗಿದ್ದೀವಿ. ಆಮೇಲೆ ಮನೆಯಲ್ಲೆಲ್ಲ ಬಂದು ಎಲ್ಲ ಲೆಕ್ಕಾಚಾರ ನೋಡೋದನ್ನು ಎಲ್ಲ ದುಡ್ಡೆಲ್ಲ ಸೇರಿಬಿಟ್ಟಿದೆ.
ಜಮೀನು ಬಾಬತ್ತು ಯಾವುದೂ ಇಲ್ಲ. ಆ ಜಮೀನಿನಲ್ಲಿ ಬಂದಿರೋಂಥ ದುಡ್ಡನ್ನು ಒಬ್ಬರು ಯಾರು ವೆಂಕಟರಮಣಪ್ಪ ಅವರು ಇವರು ಜಯಸುಧಾ ಅನ್ನೋರು ಇವ್ರನ್ನ ಮನೆ ಕಟ್ಟೋ ಟೈಮಲ್ಲಿ ನಾವು ಜಮೀನು ಮಾಡಿ ಕೊಡ್ತೀವಿ ಕೊಡಿ ಅಂತೇಳಿ ಅವರು ಒಂದು ಮೋಸ ಮಾಡಿದ್ದಾರೆ. ಪದೇ ಪದೇ ಕೇಳಿದಾಗ ಅವರು ಬೆದರಿಕೆಗಳು ಹಾಕಿದ್ದಾರೆ. ಆಮೇಲೆ ಅದೇನು ಇದು ಮಾಡ್ತೀನಿ ಅದು ಇದು ಅಂತೇಳಿ ಇವನು ಭಯಪಟ್ಟು ಆತ್ಮಹತ್ಯೆ ಮೇಲ್ನೋಟಕ್ಕೆ ಆತ್ಮಹತ್ಯೆ ಕಾಣಿಸ್ತಾ ಇದ್ದಾರೆ. ಆತ್ಮಹತ್ಯೆ ಅಲ್ಲ, ಅದು ನಮ್ಮ ಅನಿಸಿಕೆ ಪ್ರಕಾರವಾಗಿ ಅದು ಮರ್ಡರ್ ಮಾಡಿ ತಗೊಂಡಾಗ ಅಲ್ಲಿ ಮಲಗಿಸಿದ್ದಾರೆ. ಯಾಕಂತಂದ್ರೆ ನೀವು ಸಾವಿರಾರು ಕೇಸುಗಳು ನೋಡಿರ್ತೀರ. ಒಂದು ಬಾಯಲ್ಲಿ ನೊರೆ ಬಂದಿಲ್ಲ, ವಿಷ ಸೇರಿಸಿದ್ರೆ ಆ ವಿಷ ಸೇರಿದಾದ್ಮೇಲೆ ಪ್ರಾಣ ಹೋಗ್ಬೇಕಾದ್ರೆ ಒದ್ದಾಡಿ ಪ್ರಾಣ ಬಿಡಬೇಕು ಅಂಥ ಕುರುಹುಗಳು ಏನೂ ಇಲ್ಲ ಅಲ್ಲಿ. ಯಾಕಂದ್ರೆ ನಾನು ಹೋಗಿದ್ದೆ, ಯಾರು ಅಲ್ಲ, ನಮ್ಮ ಚಿಕ್ಕಪ್ಪ ಮಗನೇ, ನಮ್ಮ ಅಣ್ಣನ. ಆಮೇಲೆ 1-2 ಪಾಸ್ ಆಗಬೇಕಾಯ್ತು, ಅದೂ ಸಹ ಇಲ್ಲ. ಅವನು ನಿದ್ದೆ ಮಾಡೋ ಥರವಾಗಿ ಮಲ್ಕೊಂಡಿರೋದು ಇದೆ. ಸರ್, ಈಗ ನೀವು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿಲ್ವಾ ಮೃತದೇಹವನ್ನು? ಮಾಡಿದ್ದಾರೆ, ಅದು ರಿಪೋರ್ಟ್ಗಳು ಬರಬೇಕಲ್ಲ. ಸಾಹೇಬ್ರು ಹೇಳೋದು ಅದೇ, ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳೋದು ಅದೇ. ಅದೆಲ್ಲ ಕಾಲಾವಕಾಶ ಇದೆ, 2 ತಿಂಗಳಾಗುತ್ತೆ. ನಾವು ತನಿಖೆ ಮಾಡ್ತೀವಿ, ನಮ್ಗೆ ಕಾಲಾವಕಾಶ ಕೊಡ್ತೀವಿ, ಎಲ್ಲ ದಿಕ್ಕಿನಲ್ಲೂ ಸಮಗ್ರ ತನಿಖೆ ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಕೊಡ್ತೀವಿ ಅಂತ. ನೀವು FIR ಏನು ದಾಖಲೆ ಮಾಡಿದ್ದೀರೋ ಈ ಥರನೇ ನಡೀತು ಅಂತ ಹೇಳಿದ್ದೀರಿ. ಈ ಮಾಹಿತಿ ಎಲ್ಲ ನಿಮಗೆ ಗೊತ್ತಿತ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಸರ್? ಅಂದರೆ ಈಗ ರಾಜ್ಕುಮಾರ್ ಅವ್ರ ಕಡೆಯಿಂದ 1.5 ಕೋಟಿ ಸೆಟ್ಲಾಗಿದೆ, ಈ 1 ಕೋಟಿ ಸೆಟ್ಲ್ ಆಗಬೇಕಾಗಿತ್ತು, 20 ಗುಂಟೆಗೆ ಮಾತ್ರ ಬರಬೇಕಾಯಿತು ಅಂತೇಳಿ ನೀವು ಎಲ್ಲ ಬರೆದಿದ್ದೀರ. ಇದ್ರ ಬಗ್ಗೆ ನಿಮ್ಗೆ ಮುಂಚಿತವಾಗಿ ತಿಳಿದಿದ್ರೆ ಯಾಕೆ ನಿಮ್ಮ ತಂದೆಯವ್ರಿಗೆ ನೀವು ಇದು ಮಾಡೋಕ್ಕೆ? ಇಲ್ಲ, ಅದು ಯಾಕಂದರೆ ವ್ಯವಹಾರ ಎಲ್ಲ ದುಡ್ಡು ಮಾಡ್ತೀವಿ ನಾವು. ನಮ್ಮ ಅಣ್ಣ ತಲೆ ಆಗುತ್ತೆ ಯಾಕಂದರೆ ಮನೇಲಿ ಒಬ್ಬರು ಯಜಮಾನ ಕರ್ಕೊಂಡಿದ್ದಾರೆ. ಇವ್ರಿಗೇನೂ ಗೊತ್ತಿರಲಿಲ್ಲ ಸರ್. ಇವ್ರ ಭಾವ ಅವ್ರಿಗೆಲ್ಲ ಗೊತ್ತಿತ್ತು. ಇವ್ರ ಭಾವ ಹತ್ರ ಎಲ್ಲ ಅವರು ನಮ್ಮ ಅಣ್ಣ ಅದನ್ನು ಮಾಡ್ಕೊಂಡಿದ್ದ. ಅವ್ರನ್ನ ಕರೆಸ್ತಾ ಇದ್ವಿ. ಅವರೇನೋ ಬೆಂಗಳೂರಲ್ಲಿದ್ದಾರಂತೆ. ಅವ್ರಿದ್ದಿದ್ರೆ ಎಲ್ಲ ಕರೆಕ್ಟಾದ ಮಾಹಿತಿ ಕೊಟ್ಟಿದ್ದವ್ರು. ಅವರು ಏನು ನಡೀತು, ದುಡ್ಡು ಯಾಕೆ ಬಂತು, ಆ ದುಡ್ಡು ಎಲ್ಲಿ ಕಳ್ಕೊಂಡೆ, ಅವ್ರು ಏನು ಧಮಕಿ ಹಾಕಿದ್ದಾರೆ, ಇನ್ನೆಲ್ಲ ವೀಡಿಯೋಗಳಲ್ಲೆಲ್ಲ ಬಂದಿದೆ. ಅದು ಅವ್ರು ಮಾತಾಡಿರೋದು ಈ TV ಬಂದಿದೆ. ಸರ್, ಈಗ ನೀವು ಕೊಟ್ಟಿರೋ ದೂರು ಅಲ್ಲಿಗೆ ಸತ್ಯಕ್ಕೆ ದೂರವಾದದ್ದ, ಸುಳ್ಳು ದೂರ ನೀವು ಕೊಟ್ಟಿರತಕ್ಕಂಥದ್ದು? ಗೊತ್ತಿಲ್ದಿರ ರಾಜೇಗೌಡರ ಮೇಲೆ ಕೊಟ್ಟಿದ್ದಾರೆ. ಈಗ ಅವ್ರ ಮೇಲೆ ಸುಳ್ಳು ದೂರು ಕೊಟ್ಟಿರೋದ್ರಿಂದ ಅವ್ರ ಇಮೇಜ್ ಎಲ್ಲ ಡ್ಯಾಮೇಜ್ ಆಯ್ತಲ್ಲ ಸರ್. ಈಗ ಮಾಧ್ಯಮಗಳಲ್ಲೆಲ್ಲ ಬಂತು, ಈಗ ಅವರ ಇಮೇಜ್ ಎಲ್ಲ ಡ್ಯಾಮೇಜ್ ಆಯಿತು. ಅದನ್ನ ಯಾವ ಥರ ನೀವು ಇದು ಮಾಡಿಕೊಡ್ತೀರಿ ಅಂತ? ತಪ್ಪಾಗಿದೆ. ನಮ್ಮ ಹುಡುಗನಿಂದ ಮಾಹಿತಿ ಕೊಟ್ಟೆ ಹಾಗೆ ತಿಳುವಳಿಕೆ ಇಲ್ದಿರ ಆತರಪಟ್ಟು ಅವ್ರ ಮೇಲೆ ಒಂದು ದೂರು ಕೊಟ್ಟಿದ್ದಾರೆ. ಆಮೇಲೆ ಅದು ಮನವರಿಕೆ ಆಗಿ ಭಾಳಷ್ಟು ಜನ ಮಾಧ್ಯಮಗಳು ಅವರು 3 ದಿನದಿಂದ ಬರ್ತಾನೆ ಇದ್ದಾರೆ. ಅವ್ರ ಬಗ್ಗೆ ಇಲ್ಲಿ ಏನು ಮೀಡಿಯಾ ಆಗಲಿ ಅದ್ರ ಬಗ್ಗೆ ಅವ್ರ ಬಗ್ಗೆ ಯಾರು ಏನು ಮಾತಾಡಿಲ್ಲ. ಅದೊಂದು ತಪ್ಪಾಗಿದೆ. ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಲ್ಲ, ಈ ಕ್ಷಮೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ತಾವು ಹೇಳ್ತಾ ಇದ್ದೀರಾ ಇದು ಕೊಲೆ ಆಗಿದೆ ಅಂತ ಸಂಶಯ ಪಡ್ತಾ ಇದ್ದೀರಾ. ಇಲ್ಲಿ ಮತ್ತು FIR ಬೇರೆ ಆಗಿದೆ. ಏನು ಯಾವ ರೀತಿ ಇವಾಗ ದುಡ್ಡಿನ ವ್ಯವಹಾರ ಇರ್ಬೋದು, ಇವೆಲ್ಲ ನಡೆಯೋದೇ ದುಡ್ಡಿನ ವ್ಯವಹಾರದಿಂದ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಲ್ಲಿಗೆ FIR ಆಗಿದೆ. ಇದನ್ನು ಇವಾಗ ನೀವು ಅದನ್ನು ನಮಗೆ ಗೊತ್ತಿಲ್ಲದೆ ಏನೋ ದಿನಗಳಲ್ಲಿ ನಾವು ಹೇಳಿದ್ದೀವಿ ಅಂತ ನೀವು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ. ಯಾವ ರೀತಿ ಇದನ್ನು ಸಂಭಾಳಿಸ್ಕೊಳ್ತೀರಾ ಲಾಸ್ಟಲ್ಲಿ? ಈಗ ಅದನ್ನು ಯಾವ ರೀತಿ ನೀವು ಕಂಪ್ಲೇಂಟ್ ವಾಪಸ್ ತೊಗೊಳ್ತೀರಾ? FIR ಆಗಿದೆ. FIR ಆಗಿದೆ. ಅವರು ಇನ್ಸ್ಪೆಕ್ಟರ್ ಸಾಹೇಬರು ಕರೆದಾಗ ನಮ್ಮ ಕಡೆಯಿಂದ ತಪ್ಪಾಗಿದೆ, ರಾಜೇಗೌಡರದ್ದು ಇದ್ರದ್ದು ಏನೂ ಪಾತ್ರ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಯಿತು, ಅವರನ್ನು ಕೈಬಿಡಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ತಾರೆ. ಸರ್, ಇನ್ಸಿಡೆಂಟ್ ಆದಮೇಲೆ ರಾಜೇಗೌಡರು ಅವ್ರಿಗೆ ನೀವು ಈ ಮಧ್ಯದಲ್ಲಿ ಏನಾದರೂ ಕಾಲ್ ಮಾಡಿ ಇದ್ರ ಬಗ್ಗೆ ತಿಳಿಸಿದ್ರಾ? ನಿಮ್ಗೆ ಮುಂಚೆನೂ ಅಷ್ಟೇ ಸರ್. ಈಗ ನೀವು ಒಂದು ಸುದ್ದಿಗೋಷ್ಠಿ ಮಾಡ್ತಾ ಇದ್ರಲ್ವಾ, ನಿಮ್ಮ ಮೇಲೆ ಪ್ರೆಷರ್ ತಂದಿದ್ದಾರಾ? ಈ ಥರ ಹೇಳಿ ಅಂತ ಹೇಳ್ಬಿಟ್ಟು ಯಾರಾದರೂ ಒತ್ತಡ ಹೇರಿದಾರಾ, ಎದುರಿಸಿದಾರಾ? ನಾನು ಹೇಳ್ತೀನಿ, ನಿಮ್ಮ ಸ್ವಇಚ್ಛೆಯಿಂದ. ಈಗ ದೂರದಾರ ತಾವೇ ಅಲ್ವಾ ಸರ್? ಹೌದು. ಈಗ ರಾಜೇಗೌಡರಿಗೆ ಇದರಲ್ಲಿ ಯಾವುದೇ ಪಾತ್ರ ಇಲ್ವಾ? ಇಲ್ಲ. ನಿಮ್ಮ ಹೆಸರು ಹೇಳಿಬಿಟ್ರೆ. ಆ ಜಮೀನಿಗೂ ರಾಜವ್ರಿಗೆ ಸಂಬಂಧ ಇಲ್ಲ. ಅವ್ರ ಪಾರ್ಟಿಗೆ ನಮಗೆ ನಾವು ಅವ್ರ ಜಮೀನು ಖರೀದಿ ಮಾಡಿದ್ದಾರೆ. ಅವ್ರು ರಾಜವ್ರಿಗೆ ನಮ್ಗೆ ಅಮೌಂಟ್ ಸಾಲ್ತಿದ್ದಕ್ಕೋಸ್ಕರವಾಗಿ ನಾವು ಜಮೀನು ಅರ್ಧ ಎಕರೆ ಕೊಟ್ಬಿಟ್ಟು ನಾವು ದುಡ್ಡಿಸೋದು ಅವ್ರು ನಮಗೆಲ್ಲ ಕ್ಲಿಯರ್ ಮಾಡಿಬಿಟ್ರು. ನಾವು ಒಂದು ಸ್ವಲ್ಪ ಅಮೌಂಟ್ ಕೊಡಲಾಗ ಕೊಟ್ಬಿಟ್ಟಿದ್ದೀನಿ ನಾನು. ಆದರೆ ಅವರು ಯಾರೋ ಹೋಮ್ಪಟ್ಟು ಅದಿದ್ದು ಅಂತ ಹೇಳಿದ್ರು. ಅವ್ರಿಗೋಸ್ಕರ ನಮಗೆ ಇದೆಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟು ಅವರು ಹಾಳು ಮಾಡ್ಕೊಂಡು ಅವ್ರು ಇದು ಮಾಡಿಬಿಟ್ಟು ಯಾರು ಮಿಸ್ಗೈಡ್ ಮಾಡಿ ನನ್ನ ಮೇಲೆ ಎಲ್ಲ ಇದು ಮಾಡಿಬಿಟ್ಟು ನಮಗೂ ಅಲ್ಲಿ ಸಂಬಂಧ ಇಲ್ಲ. ನಮ್ಮ ದುಡ್ಡಿನ ಅಮೌಂಟನ್ನು ಕೊಟ್ಬಿಟ್ಟಿದ್ದೀನಿ ನಾನು. ನನಗೆ ಅದು ಸಂಬಂಧ ಇಲ್ಲ. ನನ್ನ ಹತ್ರ ಏನು ಬಂದು ಕೇಳೋಂಥದ್ದು ಏನು ಇರಲಿಲ್ಲ. ಅವರು
ಅವ್ರು ನನ್ನ ಹತ್ರ ಬಂದು ಏನು ಕೇಳೋದೇನು ಇರ್ತಿಲ್ಲ. ಆದರೆ ಅವ್ರು ನನ್ನ ಹೆಸರು ಬಂದ್ಬಿಟ್ಟು ಯಾರು ಬೇಕಾಗಿರೋ ಅಪೋಸಿಷನ್ ಪಾರ್ಟಿ ಅವರು ಏನು ಮಾಡಿದ್ರು ಏನೋ ಗೊತ್ತಿರೋ ಪಾಪ ಅವ್ರ ಹೆಸರು ಹಾಳು ಮಾಡೋದಕ್ಕೆ, ರಾಜೇಗೌಡರ ಹೆಸರು ಹಾಳು ಮಾಡೋದಕ್ಕೆ ಇದು ಮಾಡಿದ್ರು. ಆದರೆ ಅವ್ರಿಗೆ ಸಂಬಂಧ ಇಲ್ಲ. ನಾನೇ ಅವ್ರು ಇದು ಮಾಡಿದ್ದು. ಅವ್ರಿಗೆ ಅಮೌಂಟ್ ಎಲ್ಲ ಕೊಟ್ಟಿದ್ದೀನಿ ನಾನು. ನನ್ನ ಹತ್ರ ಏನು ಇದಿಲ್ಲ. ಮೂಲ ಜಮೀನು ನೀವು ಎಲ್ಲಿ ತಗೊಂಡಿದ್ರಿ? ಮೂಲ ಜಮೀನು ನಾನು ಜಮೀನು ಅವ್ರು ಬೇರೆ ಆಡಿಗೆ ಯಲಹಂಕ ಅವ್ರಿಗೆ ಕೊಟ್ಬಿಟ್ಟಿದ್ರು. ಈ 3 ದಿವಸ ಆಗಿರೋ ಜಮೀನು ಅವ್ರಿಗೆ ಹೋಗ್ಬಿಡ್ತಾ ಇತ್ತು ಅದು 70 ಲಕ್ಷಕ್ಕೆ. ಅಂತ ನಂಗೆ ಬಂದು ನಂಗೆ ಬೇಡ ಅಂದ್ರೂ ಕೇಳಿಲ್ಲ ಆ ಕಡೆ ಅವ್ರಿಗೆ ಬಂದು ಅವರು ಪಾರ್ಟಿಯವರು ಇಲ್ಲ ಇದು ತಗೋ ಏನೋ ಮಾಡೋ ಇದು ಮಾಡೋ ಇನ್ನು 3 ದಿವಸ ಹೋಗುತ್ತೆ 70-80 ಲಕ್ಷ ಹೇಳಿದ್ರು. ನಾನು ಅದಕ್ಕೆ 2 ಕೋಟಿ 10 ಲಕ್ಷಕ್ಕೆ ನಾನು ತಗೊಂಡೆ. ಅದನ್ನು 2 ಕೋಟಿ 10 ಲಕ್ಷಕ್ಕೆ ತಗೊಂಡು ಆಮೇಲೆ ಅವ್ರಿಗೆ ಏನು ಇದು ಮಾಡ್ಕೊಂಡು 1 ಕೋಟಿ ರೂಪಾಯಿ ಚಿಲ್ಲರೆ ಕೊಟ್ಟೆ ನಾನು. ಅಂದರೆ 80-90 ಲಕ್ಷ ಆಯಿತು. ಅವ್ರು ಏನಂದ್ರು ಜಮೀನ್ದಾರವರು ರಕ್ಷಣೆಯವರು ಪಾಪ ನಾನು ಅಮೌಂಟ್ ಯಾವುದು ಬರ್ತಾ ನನಗೆ ಯಾವುದು ಬಂದ್ಬಿಡ್ತಾ ನಿಮ್ಗೆ ಕೊಟ್ಬಿಡ್ತೀನಿ, ಇನ್ನೂ ಬೇಡ ರೀಚ್ ಬೇಡ ಅಂತ ಲೇಟ್ ಮಾಡ್ಕೊಂಡು ಬಂದರು. ಆ ಲೇಟ್ ಬಂದಾಗ ನಾನು ಏನು ಮಾಡಿದೆ, ಇಲ್ಲಿ ತಗೋಣ ಬೇಡ ರೀಚ್ ಮಾಡ್ತಾರೆ ಬೇಡ ಲೇಟಾಗಿ ಮಾಡಿದ್ರು. ಆದರೆ ಅಮೌಂಟ್ ಅವ್ರಿಗೆ ಏನು ಹೆಚ್ಚಿಗೆ ಮೇಲೆ ಆಗಿರಲಿಲ್ಲ. ಅವ್ನಿಗೆ ಬೇಡ ನಿಮ್ಗೆ ಗಾಡಿ ರೀಚ್ ಮಾಡಿಕೊಡ್ತೀನಿ ಹಾಗೆ ಹೀಗೆ ಅಂದ್ಬಿಟ್ಟು ನನಗೆ ಇದು ಮಾಡಿದ್ರೆ ನನ್ನ ಅಮೌಂಟ್ ಇರಲಿಲ್ಲ. ಆಗ ರಾಜ್ಯಗಳಿಗೆ ನಾನು ಹೋಗಿ ಮಾಡೋದಕ್ಕೆ ಅವ್ರಿಗೆ ಅಮೌಂಟೆಲ್ಲ ನನಗೆ ಸೆಟಲ್ ಮಾಡಿ ನನಗೆ ಕೊಟ್ಬಿಟ್ರು. ನಾನು ಸ್ವಲ್ಪ ಅಮೌಂಟ್ ಕಮ್ಮಿ ಇತ್ತು. ಆಮೇಲೆ ನಾನು ಇದು ಕೊಟ್ಬಿಟ್ಟು ನಾನು ಇದು ಮಾಡಿ ಎಷ್ಟು ಮಾಡ್ಕೊಂಡೆ ನಾನು ಮಾಡ್ಕೊಂಡು ಇದು ಮಾಡಿದೆ. ಆದರೆ ಇದು ಅಮೌಂಟೆಲ್ಲ ಸೇರಿದೆ. ಅವ್ರ ಅಮೌಂಟು ಅವ್ರು ಯಾರೋ ತಮ್ಮನಾಗಲಿ ಅನ್ನೋರು ಯಾರೋ ರೆಡ್ಡಿ ಅವ್ರು ಅವರೇ ಬಂದು ಮಾತಾಡಿದ್ರು ಅಂತ. ಅವರು ಇದು ಮಾಡಿಬಿಟ್ಟು ಅಲ್ಲಿ ಬರುತ್ತೆ ನನಗೆ ಇಲ್ಲಿ ಬರುತ್ತೆ ಹಿಂಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನನಗೂ ಅದು ಸಂಬಂಧ ಇಲ್ಲ. ನಾವು ಅಮೌಂಟ್ ನಾವು ಕೊಟ್ಬಿಟ್ಟಿದ್ದೀವಿ ಸರ್. ರಾಜೇಗೌಡರು ಮತ್ತೆ ನೀವು ಇಬ್ಬರು ಸೇರಿ ಅವ್ರಿಗೆ ಧಮಕಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಅದು ಸುಳ್ಳು. ಪಾಪ ಅವ್ರ ಹೆಸರು ಏನಿಲ್ಲ. ಅವ್ರು ರಾಜೇಗೌಡರ ಸಂಬಂಧನೇ ಇಲ್ಲ. ರಾಜೇಗೌಡರ ಸಂಬಂಧನೇ ಇಲ್ಲ. ಯಾರು ಹೇಳ್ಕೊಂಡು ಸುಮ್ಮನೆ ಹೇಳ್ಕೊತಾರ. ಇದು 3 ದಿವಸದಿಂದ ಅದೇ ಹೇಳ್ತಾ ಇರೋದು. ಸರ್ ಈಗ ನೀವು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ನಮಗೂ ಸಂಬಂಧ ಇಲ್ಲ ಅಂತೇಳಿ ನಮ್ಮ ಮನೆಯಲ್ಲ ಗೊತ್ತಾಗಿದೆ ನನಗೆ. ಅಲ್ಲ 3 ದಿವಸದಿಂದ ಬರ್ತಾ ಇದ್ದಲ್ವಾ, ನೀವು ರಿಟರ್ನ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಹೋಗಿದ್ದೆ ಅಲ್ಲ ಸ್ಟೇಷನ್ ಹೋಗಿದ್ದಾರೆ. ನಾವು ಹೋಗಿದ್ದೀರಾ ಅಂತ? ನಾವು ಹೋಗಿದ್ದೆ. ನಾವು ಹೋಗಿ ಸ್ಟೇಷನ್ ಹತ್ರ ಸಬ್ ಇನ್ಸ್ಪೆಕ್ಟರ್ ಹಿಂದೆನೇ ನಮ್ಗೆ ಅವರು ಹೇಳಿದ್ರು. ಪಾಪ ಲಕ್ಷ್ಮೀನಾರಾಯಣ ಮಕ್ಕಳು ಹೇಳಿದ್ರು ರಾಜ್ಕುಮಾರ್ಗೂ ಏನು ಸಂಬಂಧ ಇಲ್ಲ, ಅಮೌಂಟಲ್ಲಿ ನಮ್ಗೆ ಸೆಟ್ಲ್ ಆಗಿದೆ, ಇದೇನಿಲ್ಲ. ಅವ್ರು ಯಾರೋ 1 ಕೋಟಿ ರೂಪಾಯಿ ನಾನು ಕೊಡಬೇಕು, ಅವ್ರ ಮೇಲೆ ನಾವು ಬಿಡೋದಿಲ್ಲ ಆ ಥರದ ಅವ್ರು ಹೇಳಿದ್ದಾರೆ. ಈಗ ಯಾಕೆ ಕೊಟ್ಟರು ಸರ್? ಹಾಗಾದ್ರೆ ಸ್ಪೆಸಿಫಿಕ್ ನೀವು ದುಡ್ಡು ಕೊಟ್ಟಿದ್ರು ಕಂಪ್ಲೇಂಟ್ ಯಾಕೆ ಕೊಟ್ಟರು ಅಂತಕ್ಕಂಥದ್ದು. ಈಗ ರಾಜೇಗೌಡರ ಹೆಸರು ಸಹ ಇದ್ರಲ್ಲಿ ತಗೊಂಡ್ಬಂದಿದ್ದಾರೆ. ಯಾಕೆ ಅದು ಯಾರು ಬಂದೇನೆ ಅವ್ರಿಗೆ ಹೇಳ್ಕೊಟ್ಟು ಅವ್ರ ಪಾಪ ಹುಡುಗರಿಗೆ ಯಾರು ಹೇಳ್ಕೊಟ್ಟು ಅವರು ಕಂಪ್ಲೇಂಟ್ ಕೊಟ್ಟು ಅವ್ರ ಮಗನ ಕೊಟ್ಟರು ಅಂತ ಗೊತ್ತಾಯ್ತು ನನಗೆ. ಚಿಕ್ಕ ಮಗ ಹಿಂಗೆ ಕಂಪ್ಲೇಂಟ್ ಕೊಟ್ಟಿರ್ತೀರಿ ಗೊತ್ತಾಯ್ತು ನನಗೆ. ಅವಾಗ ಏನಪ್ಪ ಯಾಕಪ್ಪ ಈ ಥರ ನಮ್ಮ ಮೇಲೆ ಕೊಡ್ತಿದ್ದೆ ಹಾಗೆ ಅಂತ. ಇಲ್ಲ ಅಂಕರ್ ಆ ಥರ ಏನಿಲ್ಲ, ನೀವು ನಮ್ಮ ತಂದೆಯವ್ರಿಗೆ ಇದು ಮಾಡಿದ್ರೆ ಹಾಗೆ ಅಂತಾರೆ. ಇಲ್ಲಪ್ಪ ನಿಮ್ಗೆ ಯಾಕೆ ಮನೇಲಿ ತಗೊಂಡು ಕೊಟ್ಟಲ್ಲಪ್ಪ ಲಕ್ಷ 10 ಲಕ್ಷ 20 ಲಕ್ಷ ಎಲ್ಲ ತಗೊಂಡು ಕೊಟ್ಟಲ್ಲಪ್ಪ, ಯಾಕಪ್ಪ ನನ್ನ ಹೆಸರು ಈ ಥರ ತಗೊಂಡಿದ್ದಾರೆ ಅದನ್ನು ಹೇಳಿ ಅವಾಗ ಕರೆಕ್ಟ್ ಇದೆ ಅದೇನಿಲ್ಲ ನಿಮ್ಮ ಅಮೌಂಟೆಲ್ಲ ನಮ್ಗೆ ಹೇಳಿದೆ ಅಂತೇಳಿ ಹೇಳಿ ಅವರು ಹೇಳಿದ್ರು. ಸರ್ ಈಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಯಾರಾದರೂ ಮರ್ಡರ್ ಮಾಡಿರ್ತಕ್ಕಂಥದ್ದು ಅದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅದು ಏನು ಅಂತೇಳಿ. ಆದರೆ ಅವರು ಸುಮಾರು 1 ವಾರದ ಮುಂಚೆನೇ ನಮ್ಗೆ ಹೇಳಿದ್ರು ಈ ಥರ ನಿಮಗೆ ಸಣ್ಣ ಬಾಧೆ ಹಿಡಿದೆ ಹಾಗೆ ಸುಮಾರು ಹಾಗೆ ಅಂತೇಳಿ. ಯಾಕಂದ್ರೆ ಏನಂತ ಮಾಡಿಬಿಡ್ತಾ ಇದೆ ಹಾಗೆ ನನಗೆ ಮಾತಾಡಿದೆ. ಇಲ್ಲ ಯಾರೋ ನನಗೆ ಈ ಥರ ಅವರೇ ಬೆದರಿಕೆ ಆಗ್ತಾಯಿದ್ರು. ಅವರು ಅದೇನೋ ಇದ್ದಾರಲ್ಲ ಸಮಯ ಆಗ್ತಾಯಿದ್ರು ಅದೇನು ಬೆದರಿಕೆ ಆಗ್ತಾಯಿದ್ರೆ ಏನೋ ಗೊತ್ತಾಗಿಲ್ಲ. ಆ ಥರ ಇದಾಗಿದೆ. ಸರ್ ಈಗ ಮೂಲತಃ ಲಕ್ಷ್ಮೀನಾರಾಯಣಪ್ಪ ಕಡೆಯಿಂದ ನೀವು ಪರ್ಚೇಸ್ ಮಾಡ್ಕೊಳ್ತೀರಿ, ಇದರಿಂದ ನೀವು ರಾಜೇಗೌಡರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀರಿ. ಸೆಂಟ್ರಲ್ಲಿ ರಾಜೇಗೌಡರ ಮೇಲೆ ಕಂಪ್ಲೇಂಟ್ ಯಾಕೆ ಬರ್ಬೇಕು ಸರ್? ಅದು ಬೇಕಾಗಿ ಮಾಡ್ತಿರೋದು ಅವ್ರ ಮೇಲೆ, ಅವ್ರಿಗೆ ಸಂಬಂಧ ಇಲ್ಲ. ಅವ್ರ ಪಕ್ಕದಲ್ಲಿ ದುಡ್ಡು ಮಾಡ್ತಿರೋದು ಯಾರೇ ಏರ್ಪೋರ್ಟ್ ಮಾಡ್ತಿರ್ಬೋದೇನೋ ಪಾಪ ಅದನ್ನ ಹೆಸರು ನೀವೇ ಮನೆಯದೇ ಒಂಥರ ಆಗಿದೆ. ಇವಾಗೂ ಅದನ್ನ ಹೆಸರು ತೆಗಿತಾರೆ ಆಚೆ ಇಟ್ಟು ರಾಜಕೀಯ ಹಾಕಿದ್ದಾರೆ. ರಾಜಕೀಯದಲ್ಲಿ ಏನೋ ಕಡಿಮೆ ಮಾಡೋಕ್ಕೆ ಸರ್ ನೀವು ಜಮೀನು ಮಾರಿದ್ರಲ್ವ ರಾಜೇಗೌಡರಿಗೆ, ಅವರೆಲ್ಲ ದುಡ್ಡೆಲ್ಲ ನಿಮಗೆಲ್ಲ ಕ್ಲಿಯರ್ ಮಾಡಿದಾರ? ಏನು ಸಂಬಂಧ ಇಲ್ಲ ಕೊಟ್ಟಿದ್ದಾರೆ. ಅವ್ರ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ನೀವು ಇವತ್ತು ತಗೊಂಡಿದ್ದೀರ ಲಕ್ಷ್ಮೀನಾರಾಯಣಪ್ಪ ಅವ್ರಿಗೆಲ್ಲ ನಿಮ್ಮ ಕಡೆ ದುಡ್ಡು ಕ್ಲಿಯರ್ ಆಗಿದೆ? ಕೇಳಿ ಅವ್ನು ತಿಳಿಸಿ ಕೇಳಿ ನಾವೆಲ್ಲ ಕ್ಲಿಯರ್ ಮಾಡಿದೆ. ಮತ್ತೆ ಇಷ್ಟೆಲ್ಲ ಯಾಕೆ ಬೆಳವಣಿಗೆ ಆಯಿತು ಸರ್ ಅಂತಕ್ಕಂಥದ್ದು? ಏನು ಸಾರಿ ರಾಜಕೀಯ ನಮಗೇನು ಗೊತ್ತು, ಅವ್ರೇನು ಮಾಡಿದಾರೆ ಅವ್ರ ಮೇಲೆ ಗೂಗಲ್ ಕೊಟ್ಟಿರೋದಕ್ಕೆ ಇದೇನಿಲ್ಲ. ಇದು ಕೇಸ್ಗೂ ನಿಮಗೂ ಯಾವುದಕ್ಕೂ ಸಂಬಂಧ ಇಲ್ಲ ಸಂಬಂಧ. ನಾವು ಸ್ಟೇಷನ್ಗೆ ಹೋಗಿದ್ವಿ. ನಾವು ಸ್ವಲ್ಪ ಇನ್ಸ್ಪೆಕ್ಟರ್ ಸಾಹೇಬ್ರು ಅವರು ಎಲ್ಲ ನಾವು ಮಾತಾಡ್ಸ್ಕೊಂಡೆ ಬಂದರೆ ಅವ್ರಿಗೆ ನಮ್ಮ ಏನು ಕೇಳಿಲ್ಲ. ಆ ಥರ ಇದ್ದರೆ ನಮ್ಮ ನೆತ್ತು ಒಳಗಡೆ ಹಾಕ್ಬೋದಾಗಿತ್ತಲ್ಲ, ಅಮೌಂಟ್ ಏನು ಕೊಡ್ಬೇಕಾಗಿತ್ತಲ್ಲ. ಹೋಗಿ ಮಾತಾಡ್ಸಿದ್ರೆ ಯಾಕ್ರಪ್ಪ ನಮ್ಮ ಮೇಲೆ ಈ ಥರ ಅಪ್ಪಣ್ಣ ಹಂಗೆ ಅಂತ ಕೇಳಿದ್ರೆ ಅವಾಗ ಇಟ್ಕೊಂಡು ಇಲ್ಲ ಆ ಥರದ ದೇವ್ರು ನಿಗ್ತಾ ಇದ್ದಾನೆ ಹಾಗೆ ಅಂತಾರೆ ಅವರು ಹೇಳಿ ಪರವಾಗಿಲ್ಲ ನಿಮಗೆ ತನಪ ಹಾಗೆ ಸೆಟ್ಲ್ ಮಾಡಾಗಿದೆ ನಿಮ್ಗೆ ಹಾಗೆ ಅಂತ ನಮ್ಮನ್ನ ಕಳಿಸ್ಕೊಟ್ರು. ಆ ಕೋಪದಲ್ಲಿ ಅವ್ರ ತಂದೆಯವ್ರು ತಿರುಗಿದ್ದಕ್ಕೆ ನಾವು ಕೋಪದಲ್ಲಿ ನಮ್ಮ ಮೇಲೆ ಅದೇ ಹೇಳಿರ್ಬೋದು, ಹೇಳಿದ್ರೂ ನಾವು ಏನು ಆ ಥರ ಇದು ಮಾಡಿದ್ವಿ. ನಿಮ್ಮ ಹೆಸರು ಸರ್? ರಾಜ್ಕುಮಾರ್. ಮಾಹಿತಿಗಳ ಪ್ರಕಾರ ರಾಜೀವ್ ಗೌಡ ಅವರು ರಾಜಶೇಖರ್ ಅನ್ನೋರಿಂದ 20 ಗುಂಟೆ ಜಮೀನನ್ನ ಖರೀದಿ ಮಾಡಿದ್ರು.
ಜಮೀನು ಮಾರಾಟ ವ್ಯವಹಾರ ರಾಜಶೇಖರ್ ಮತ್ತು ರಾಜೀವ್ ಗೌಡರ ನಡುವೆ ನಡೆದಿತ್ತು. ಹಾಗಿದ್ರೆ ಈ ಪ್ರಕರಣದಲ್ಲಿ ಲಕ್ಷ್ಮೀನಾರಾಯಣರ ಹೆಸರು ಹೇಗೆ ಸಂಪರ್ಕವಾಯಿತು? ಅದಕ್ಕಿಂತ ಮುಖ್ಯವಾಗಿ ರಾಜೀವ್ ಗೌಡರನ್ನ ಏಟು ಆರೋಪಿಯಾಗಿ ಸೇರಿಸಲು ಆಧಾರವೇನು ಎಂಬ ಪ್ರಶ್ನೆಗಳು ಈಗ ಕೇಳಿಬರ್ತಿವೆ. ಪ್ರಕರಣದ ಆರಂಭದಲ್ಲಿ ನೀಡಲಾದ ದೂರಿನಲ್ಲೇ ರಾಜೀವ್ ಗೌಡ ಅವರ ಹೆಸರು ಉಲ್ಲೇಖವಾಗಿದ್ದರಿಂದ ಪೊಲೀಸರು ಅವರನ್ನ ಆರೋಪಿಗಳ ಪಟ್ಟಿಗೆ ಸೇರಿಸಿದ್ರು. ಆದರೆ ಈಗ ಹೊರಬರುತ್ತಿರುವ ಮಾಹಿತಿಗಳು ಮತ್ತು ಕುಟುಂಬದವರ ಹೇಳಿಕೆಗಳು ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆಯನ್ನು ಹುಟ್ಟುಹಾಕಿವೆ. ಇನ್ನೊಂದೆಡೆ ಶಿಡ್ಲಘಟ್ಟ ರಾಜಕೀಯ ವಲಯದಲ್ಲೂ ಈ ಬೆಳವಣಿಗೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾವುದೇ ವಿವಾದ ಅಥವಾ ಘಟನೆ ನಡೆದರೂ ರಾಜೀವ್ ಗೌಡರ ಹೆಸರನ್ನ ಉದ್ದೇಶಪೂರ್ವಕವಾಗಿ ಎಳೆದು ತರುವ ಪ್ರಯತ್ನ ನಡೀತಿದೆಯೇ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಿದೆ. ಲಕ್ಷ್ಮೀನಾರಾಯಣ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಜೀವ್ ಗೌಡರನ್ನ ಏಟು ಆರೋಪಿಯಾಗಿ ಸೇರಿಸಿರುವುದು ಇದೀಗ ಹೊಸ ಪ್ರಶ್ನೆಗಳಿಗೆ ಕಾರಣವಾಗಿದೆ. ಮೃತರ ಕುಟುಂಬದವರ ಇತ್ತೀಚಿನ ಹೇಳಿಕೆಗಳು ಮತ್ತು ಹೊರಬರುತ್ತಿರುವ ಮಾಹಿತಿಗಳ ನಡುವೆ ಸಾಕಷ್ಟು ವ್ಯತ್ಯಾಸ ಕಂಡುಬರ್ತಿದೆ. ಹೀಗಾಗಿ ಪ್ರಕರಣದ ಸತ್ಯಾಂಶ ಏನು, ರಾಜೀವ್ ಗೌಡರ ಹೆಸರು ಎಫ್ಐಆರ್ಗೆ ಬಂದಿದ್ದು ಹೇಗೆ, ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ಪ್ರಶ್ನೆಗಳಿಗೆ ತನಿಖೆಯೇ ಸ್ಪಷ್ಟ ಉತ್ತರ ನೀಡಬೇಕಿದೆ.